ಅಮ್ಮ ಇಲ್ಲಿ ಅಶೋಕ್ ಅಂತ ಅಡ್ಮಿಟ್ ಆಗಿದಾರಲ್ಲ ಅವ್ರ ರೂಮ್ ನಂಬರ್ ಫಸ್ಟ್ ಫ್ಲೋರ್ ICU ಅಲ್ಲಿ ಫಸ್ಟ್ ಫ್ಲೋರಾ ನಡಿಯಮ್ಮ. ರಾಣಿ ಅಪ್ಪ ಅದಕ್ಕೆ ಮಾವ ಹೇಳಿದಾರಮ್ಮ. ಆಪರೇಷನ್ ಮಾಡ್ಬೇಕಂತಪ್ಪ. ಏನು ಆಪರೇಷನ್ ಮಾಡ್ಬೇಕಂತ? ಹೌದಪ್ಪ, ಏನೋ ಬ್ಲಾಕ್ ಇದೆಯಂತೆ, ಅದಕ್ಕೆ ಆಪರೇಷನ್ ಮಾಡ್ಬೇಕಂತೆ. ನೀವೇನಪ್ಪ ಅದಕ್ಕೆ ಜೊತೆ ಬಂದಿದ್ದೀರಾ? ಅಮ್ಮ ಬರ್ಲಿಲ್ವಾ? ಅದು ರಾಣಿ, ಆಕಾಶಲ್ಲಿ ಕಾಣ್ತಿಲ್ಲ. ಅವ್ರು ಕೆಳಗಡೆ ದುಡ್ಡು ಕಟ್ಟಕ್ ಹೋಗಿದ್ದಾರೆ ಅದಕ್ಕೆ. ಬೇಕ್ತಿಯಮ್ಮ, ಅಳಬೇಡಿ, ಏನೂ ಆಗಲ್ಲ, ಬೇಗ ಗುಣ ಆಗ್ತಾರೆ. ಹೇಗಿದ್ದೀರಿ? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ನನಗೆ ನಮ್ಮ ಅಪ್ಪಂದೆ ಚಿಂತೆ. ಆಸ್ಪತ್ರೆಗೆ ಬರೋವಾಗ ಬರಿಗೈಲಿ ಬಂದಿದ್ದೀರಾ? ಹಣ್ಣು ಹಂಪಲು ಏನಾದರೂ ತರಬೇಕು ತಾನೆ? ಅದು ಬರುವಾಗ ಗಾಬರಿಲಿ ಹಾಗೆ ಬಂದ್ಬಿಟ್ವಿ. ಪರವಾಗಿಲ್ಲ ಬಿಡಿ, ತರದೇ ಇದ್ರೂ ತೊಂದರೆ ಇಲ್ಲ. ಅಮ್ಮ, ಅಶೋಕ್ ಅನ್ನೋರು ಇಲ್ಲಿ ಅಡ್ಮಿಟ್ ಆಗೋರೆ. ಯಾವ ವಾರ್ಡಲ್ಲವ್ರೆ? ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಾರೆ. ಮೇಲಂತೆ. ಬಾ. ಏ ವಾಸು, ಬರಿಗೈನಲ್ಲಿ ಬೀಗ ನೋಡ್ಬಾರ್ದು ಕಣ. ಒಂದು ಕೆಲಸ ಮಾಡು, ನೀನು ಹೋಗಿ ಹಣ್ಣು ತಗೊಂಬ. ತಗೋ, 50 ರೂಪಾಯಿ ಐತೆ. ಅಮ್ಮ, 50 ರೂಪಾಯಿಗೆ ಯಾವ ಹಣ್ಣು ಬರುತ್ತಮ್ಮ? ಇನ್ನೊಂದು 50 ರೂಪಾಯಿ ಕೊಡು. ಎಲ್ಲದಕ್ಕೂ ನನ್ನೇ ಕೇಳ್ತೀಯಲ್ಲ, ನಾನೇನ್ ಮಾಡ್ಲಿ? ಕೆಲ್ಸಕ್ಕೆ ಹೋಗೋದು ನೀನ್ ತಾನೆ, ನಾನು ಕೆಲ್ಸಕ್ಕೆ ಹೋಗ್ಲಾ? ಸಾಕು, ಸುಮ್ನಿರು. ತಗ, ಅದು ಕೊಡಮ್ಮ. ಸಾಕು, ಹೋಗಿ ತಗೊಂಬಾರ ಬೇಗ. ಸುಮ್ಮನೆ ತಲೆ ತಿಂತಾನೆ. ಇದು ನನಗೆ. ಅಳಿಯಂದ್ರೆ ತಂದೆಯವ್ರು ಹೇಗಿದ್ದಾರೆ? ಭಯ ಪಡೋಂಥದ್ದೇನಿಲ್ಲ, ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಾವಾ ತಗೊಳ್ಳಿ, ಈ ಬಿಲ್ ನೀವೇ ಇಟ್ಕೊಂಡಿರಿ. ಸರಿ. ರಾಣಿ, ಅಮ್ಮ, ಇದೇನಮ್ಮ, ಅಪ್ಪನೂ ಅದಕ್ಕೇನೋ ಆಗ್ಲೇ ಬಂದ್ರು, ನೀನ್ ಯಾಕೆ ಇಷ್ಟೊಂದು ಲೇಟು? ಬಿಡು, ಈ ಮಾವನವ್ರು ಹೆಂಗವ್ರಮ್ಮ? ಆಪರೇಷನ್ ಮಾಡೋದಿಕ್ಕೆ ರೆಡಿ ಮಾಡ್ತಿದಾರಮ್ಮ. ಬೀಗ್ತಿಮ್ಮ, ರಾಣಿ ಫೋನ್ ಮಾಡಿ ವಿಷಯ ಹೇಳಿದಾಗ ನನ್ನ ಕೈ ಕಾಲೇ ಓಡಲಿಲ್ಲ. ತುಂಬ ಭಯ ಆಗೋಯ್ತು. ನೀವೇನು ಯೋಚನೆ ಮಾಡಬೇಡಿ, ಅವ್ರಿಗೇನು ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಬರ್ತಾ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಬಂದೆ. ತಗೊಳ್ಳಿ, ನೀವು ಹಚ್ಕೊಂಡು ಅವ್ರಿಗೂ ಸ್ವಲ್ಪ ಹಚ್ಚಿ, ಎಲ್ಲ ಸರಿ ಹೋಗುತ್ತೆ. ₹1,00,000 ಕೊಟ್ಟು ನಮ್ಮ ಅಪ್ಪನ್ಗೆ ಆಪರೇಷನ್ ಮಾಡಿಸ್ತಾ ಇದೀವಿ. ಅದನ್ನೆಲ್ಲ ಬಿಟ್ಟು ಈ ಕಲರ್ ಪೌಡರ್ನ ಹಣೆಗಿಟ್ಕೊಂಡ್ಬಿಟ್ರೆ ಎಲ್ಲ ಸರಿಗೆ ಹೋಗ್ಬಿಡುತ್ತಾ? ಅಕ್ಕ, ಅವ್ರೇನು ನಂಬಿಕೆ ಏನು ಕೊಟ್ರೆ ನೀನಾಕೆ ಏನೇನೋ ಮಾತಾಡ್ತೀಯ? ಲೇ, ನಿಮ್ ಹೆಂಡತಿ ಕುಟುಂಬದ ಬಗ್ಗೆ ಏನಾದ್ರೂ ಮಾತಾಡ್ಬಿಟ್ರೆ ನಿನಗೆ ಹಂಗೆ ಕೋಪ ಉಕ್ಕಿ ಬರುತ್ತಲ್ವಾ? ಅತ್ತೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಸರಿಯಪ್ಪ. ಅರ್ಚನಾ, ಏನು ಪುಟ? ರಾಣಿ, ಏನದ್ಕೆ? ನಿಮ್ಮ ಅವನ್ಗೆ ಆಪರೇಷನ್ ಯಾವಾಗ ಅಂತ ಹೇಳಿದಾರೆ? ಈಗ ದುಡ್ಡು ಕಟ್ಟಾಯ್ತಲ್ಲ, ಈಗ ಸ್ವಲ್ಪ ಹೊತ್ತಲ್ಲೇ ಆಪರೇಷನ್ ಮಾಡ್ತಾರೆ. ಅರ್ಚನಾ, ಚೆನ್ನಾಗಿದ್ದೀನಮ್ಮ. ಆಪರೇಷನ್ ಅಂದ ಕೂಡಲೇ ನಿಮ್ಮತ್ತೆ ತುಂಬಾ ಗಾಬರಿ ಆಗ್ಬಿಟ್ರಾ? ಹೌದು, ಅದಕ್ಕೆ ಅವಾಗ್ಲಿಂದನೂ ಅಳ್ತಾನೆ ಇದ್ದಾರೆ. ಅಮ್ಮ ಅರ್ಚನಾ, ರಮೇಶ್ ಹೆಂಗವನೇ? ನೀವು ಫೋನ್ ಮಾಡಿದ ಕೂಡಲೇ ದಿಢೀರಂತ ಹೊರಟು ಬಂದ್ಬಿಟ್ವಿ. ಊಟಕ್ಕೇನು ಮಾಡ್ತೀರಾ? ನನ್ನ ಮನೆಗೆ ಹೋಗಿ ಅಡುಗೆ ಮಾಡಿ ಮಾವನ ಕೈಲಿ ಕೊಟ್ಟು ಕಳಿಸ್ಲಾ? ಬೇಡ ಅದಕ್ಕೆ, ಇಲ್ಲೇ ಕ್ಯಾಂಟೀನ್ ಇದೆ, ಇಲ್ಲೇ ತಿಂತೀವಿ. ಸರಿಮ್ಮ. ಯೋ, ನಿನ್ನ ನೋಡೋದೇ ಇಲ್ವನಯ್ಯ? ನೀ ಎಲ್ಲಿ ಹೊಂಟೋದೆ ಅಂತ ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ನೀನು ರಮೇಶನ್ ಮನೇಲಿ ಇದೆಯಾ ಅಂತ ಮಂಜ ಬಂದು ಹೇಳಿದ್ಮೇಲೆ ನನಗೂ ಸ್ವಲ್ಪ ಸಮಾಧಾನ ಆಗಿತ್ತು. ನೀನು ಇಲ್ಲಿ ನೋಡಿದ್ಮೇಲೆ
ನನ್ನ ಮನ್ಸಿಗೆ ನೆಮ್ಮದಿ ಆಯ್ತು ಕಣಯ್ಯ. ಮಾಡಿದ ಪ್ರಮಾಣನ ಉಳಿಸ್ಕೊಳಕ್ಕಾಗದೆ ಇನ್ನು ಯಾವ ಮುಖ ಹೊತ್ಕೊಂಡು ನನ್ನ ಹತ್ರ ಬಂದು ನಿಂತಿದೀಯಾ? ನಿನ್ನ ಹತ್ರ ಮಾತಾಡಬಾರ್ದು ಅಂತಾನೆ ನಾನು ದೂರ ದೂರ ಹೋಗ್ತಾ ಇರೋದು. ನನ್ನ ಹತ್ರ ಬರಬೇಡ, ಹೋಗಿ ಆ ಕಡೆ. ಯಾಕಯ್ಯ ನನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ವಾಸನ್ ಮನೆ ಸೇರ್ಸ್ಕೊಂಡೈತೆ ತಾನೆ ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು. ನಾನು ಏನೇಯ ಮಾಡ್ಲಿ, ವಾಸು ನಾನು ಹೆತ್ ಮಗ ಕಡೆಯ, ನಾನು ಕ್ಷಮಿಸೋದೇ ಇಲ್ವಾ? ಈ ಜನ್ಮದಲ್ಲಿ ನಾನು ನಿನ್ನ ಕ್ಷಮಿಸೋದಿಲ್ಲ. ನನ್ನ ಮುಂದೆ ನಿಂತ್ಕೋಬೇಡ, ಹೋಗೆ. ತಾಯಿ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನನ್ನನ್ನು ದೂರ ಮಾಡ್ತಿದ್ದೀನಯ್ಯ. ವಾಸನ್ ಮನೆಗೆ ಸೇರ್ಸ್ಕೊಂಡಿದ್ದೀನಿ ಅಷ್ಟೇ. ಯಾವುದೇ ಕಾರಣಕ್ಕೂ ರಮೇಶನ್ಗೆ ಯಾವತ್ತೂ ದ್ರೋಹ ಮಾಡಲ್ಲ ಕಡೆಯ, ನನ್ನ ನಂಬಯ್ಯ. ರಮೇಶನ್ಗೆ ಏನಾದ್ರು ಆದ್ರೆ ನಿನ್ನ ಮನ್ಸಿಗೆ ಎಷ್ಟು ನೋವಾಗುತ್ತೋ, ವಾಸುಗೆ ಏನಾದ್ರು ಆದ್ರೆ ನನ್ನ ಮನ್ಸಿಗೂ ಅಷ್ಟೇ ನೋವಾಗುತ್ತೆ ಕಣಯ್ಯ. ಅದನ್ನ ಯಾಕಯ್ಯ ನೀನು ಅರ್ಥ ಮಾಡ್ಕೋತಾ ಇಲ್ಲ? ಅರ್ಚನಾ, ಅಮ್ಮ, ಏನೇ ನನ್ನ ಮಗ ರಮೇಶನು ಈ ತಿರ್ಬೋಕಿನೂ ಒಂದೇನಾ? ಅವನ್ ಕಾಲಿನ ಧೂಳಿ ಸಮ ಇಲ್ಲ ಇವನು. ಏಯ್, ನಮ್ಮ ಅಮ್ಮನ ಮೇಲೇನೆ ಕೈ ಮಾಡ್ತೀಯಾ? ಏಯ್, ನೀನ್ ಯಾಕೋ ಬಂದೆ ಇಲ್ಲಿಗೆ? ನಿನ್ನ ಯಾರೋ ಬರೋಕ್ ಹೇಳಿದ್ರು ಇಲ್ಲಿ? ಈ ಮನುಷ್ಯ ನಮ್ಮ ಅಮ್ಮನ ಮೇಲೆ ಕೈ ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅಪ್ಪ, ನೀವ್ ಯಾಕಪ್ಪ ಹೊಡೆದ್ರಿ? ಇವನು ಹೊಡೆಯೋದಾ? ಇವನ್ನ ಸಾಯಿಸ್ಬಿಡ್ಬೇಕು. ಏನಪ್ಪ ಇದೆಲ್ಲ? ನಾವಿಲ್ಲಿ ಬಂದ್ ಕೂಡ್ಲೆ ಅಮ್ಮ ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ಯಲ್ಲ, ಆಗ ನಾನೇನು ಉತ್ತರ ಹೇಳಿಲ್ಲ. ಯಾಕೆ ಗೊತ್ತಾ? ನಾನು ಇವಳ ಬಿಟ್ಟು ಬಂದು ಆಗ್ಲೇ 5 ದಿನ ಆಯ್ತು. ನಾನೀಗ ರಮೇಶನ ಮನೇಲಿ ಇದ್ದೀನಿ. ಇವಳು ಎಂತ ಕೆಲಸ ಮಾಡಿದಾಳೆ ಗೊತ್ತಾ? ನೀನು ನನ್ನ ಮಗನ ಕ್ಷಮಿಸ್ಲಿಲ್ಲ ಅಂದ್ರೆ ನಾನು ಈ ಮನೆಯಲ್ಲಿ ಇರಲ್ಲ, ಅವನ ಜೊತೆಲೆ ಹೋಗ್ತೀನಿ. ತಪ್ಪು ಮಾಡಿದವ್ರನ್ನ ಆ ದೇವರೇ ನೋಡ್ಕೋತಾನೆ. ನಾನೇ ಹೋಗ್ತೀನಿ. ಯೋ ಈಗ ಹೇಳಮ್ಮ, ನಮ್ಮ ರಮೇಶ್ ಅನ್ನೋ ಈ ತಿರ್ಬೋಕಿ ಒಂದೇ ಅಂತ ಹೇಳಿದ್ಲಲ್ಲ, ಅದಕ್ಕೆ ಹೊಡೆದೆ. ನಾನು ಹೊಡೆದಿದ್ದ ತಪ್ಪ? ಸಾಕ್ ನಿಲ್ಸ್ರಿ. ನಿಮ್ ಕುಟುಂಬದ ಜಗಳಗಳೆಲ್ಲ ಮನೇಲಿ ಇಟ್ಕೋಬೇಕು. ನಾವೆಲ್ಲ ನಮ್ ತಂದೆಗೆ ಹೀಗೆ ಆಯ್ತಲ್ಲ ಅಂತ ಸಂಕಟ ಪಡ್ತಾ ಇದ್ರೆ ಇಲ್ಲಿ ಬಂದು ಕೇವಲವಾಗಿ ನಡ್ಕೋತೀರಾ? ನಿಮ್ದು ಒಂದ್ ಕುಟುಂಬ, ಮಾನ್ಗೆಟ್ ಕುಟುಂಬ. ನೋಡ್ದೇನಮ್ಮ, ನಮ್ ಕುಟುಂಬ ಮಾನಗೆಟ್ ಕುಟುಂಬ ಅಂತೆ. ಅದಕ್ಕೆ ನಾನು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿದ್ದು. ನೋಡಿದ್ಯಾ ಈ ಹೆಂಗ್ಸ್ ಎಷ್ಟು ಕೇವಲವಾಗಿ ಮಾತಾಡ್ತಾ ಇದ್ದಾಳೆ ಅಂತ? ಏಯ್, ಹೆಂಗ್ಸು ಗಿಂಗ್ಸು ಅಂದ್ರೆ ಹುಷಾರು, ಮರ್ಯಾದೆ ಕೆಟ್ಟೋಗುತ್ತೆ. ಏಯ್, ಮುಚ್ಚೆ ಬಾಯ್ನ. ನೀನ್ ನಮ್ ಕುಟುಂಬನ ಮಾನ್ಗೆಟ್ ಕುಟುಂಬ ಅಂತ ಹೇಳಿದ್ರು ನಾವು ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ನೀನ್ ಯಾವಾಗ್ಲೇ ನೋಡಿದೆ ನಮ್ ಕುಟುಂಬ ಮಾನ ಹೋಗೋದನ್ನ? ಇನ್ಯಾವ ರೀತಿಲಿ ಮಾನ ಹೋಗ್ಬೇಕು? ಇದು ಇಲ್ಲಿ ನಿಂತಿದ್ದಾನಲ್ಲ ಕಳ್ಳನ್ ಮಗ, ಇವನ್ ಕಳ್ತನ ಮಾಡಿ ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ದಾನೆ. ಆ ರಮೇಶ ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದಾನೆ. ಇಷ್ಟು ಸಾಲ್ದಾ? ಇದ್ರಲ್ಲಿ ಅವನ್ ಒಳ್ಳೆಯವನು ಇವನ್ ಒಳ್ಳೆಯವನು ಅಂತ ಗಂಡ ಹೆಂಡತಿ ಮಧ್ಯೆ ಪೈಪೋಟಿ. ನಾಚಿಕೆ ಆಗಲ್ವಾ ನಿಮ್ಗೆ? ಥೂ. ನೋಡು ಚೇತನ, ನನ್ ಗಂಡನ್ ಕೊಲೆಗಾರ ಅಂದ್ರೆ ಸುಮ್ನೆ ಇರೋದಿಲ್ಲ ನಾನು. ಅವ್ರು ಕೊಲೆ ಮಾಡೋದು ನೀನ್ ನೋಡಿದ್ಯಾ? ಕೋರ್ಟ್ ಅವರ ನಿರಪರಾಧಿಯಿಂದ ತೀರ್ಮಾನ ಕೊಟ್ಟಿದೆ. ಅದ್ ಗೊತ್ತಿಲ್ವಾ ನಿಂಗೆ? ಕೋರ್ಟ್ ಹೇಳ್ಬಿಟ್ರೆ ಅವನು ನಿರಪರಾಧಿ ಆಗ್ಬಿಡ್ತಾನ? ಸಾಕು, ಸುಮ್ನೆ ಇರಿ. ಅದಕ್ಕೆ ನಮ್ಮ ಅಣ್ಣನ ಬಗ್ಗೆ ಇನ್ನೊಂದ್ಸಲ ತಪ್ಪಾಗಿ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನೀವೇ ಅಲ್ಲ, ಆ ದೇವರೇ ಬಂದ್ ನಮ್ಮ ಅಣ್ಣನ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ನಾನ್ ಸುಮ್ನೆ ಇರೋದಿಲ್ಲ. ನಮ್ಮ ಅಣ್ಣ ಒಳ್ಳೆಯವರು, ನಿರಪರಾಧಿ. ಇನ್ನೊಂದ್ಸಲ ನಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ರೆ ನನ್ ತಾಳ್ಮೆ ಕಳ್ಕೋಬೇಕಾಗತ್ತೆ. ಏಯ್, ಏನೇ ಮಾಡ್ತೀಯ ನೀನು? ನಿಮ್ ಕುಟುಂಬದವ್ರ ಬಗ್ಗೆ ಮಾತಾಡಿದ್ರೆ ಏನ್ ಮಾಡ್ತೀಯಾ? ನನ್ ಮುಂದೆ ನಿಂತ್ಕೊಂಡು ಹೊಡಿತ್ಯಾ? ಹೊಡಿಯೇ ನೋಡೋಣ, ಹೊಡಿಯೇ. ಅಕ್ಕ, ಯಾಕೆ ಈ ರೀತಿ ನಡ್ಕೊತಿದ್ಯಾ? ಇದು ಹಾಸ್ಪಿಟ್ಲು. ನಾವು ಬಂದಿರೋದು ನಮ್ಮ ಅಪ್ಪನ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ. ಅದನ್ನ ಮನ್ಸಲ್ಲಿ ಇಟ್ಕೋ. ಏನೋ ಮಾತಾಡ್ತಿದ್ಯಾ ನೀನು? ಇಷ್ಟೋ ತನಕ ನಿಮ್ ಮಾವನೋ ಭಾವನೋ ಗಲಾಟೆ ಮಾಡ್ತಿದ್ರಲ್ಲ, ಆಗ ಇದು ಹಾಸ್ಪಿಟ್ಲ್ ಅಂತ ಅನಿಸ್ಲಿಲ್ವಾ ನಿಂಗೆ? ನೋಡಿದ್ರಾ ನಿಮ್ ಬಗ್ಗೆನೇ ಹೇಗ್ ಮಾತಾಡ್ತಿದ್ದಾರೆ ಅಂತ? ಇದೇ ಇವ್ರ ಗುಣ. ರಾಣಿ, ನೀನಾದ್ರೂ ಸ್ವಲ್ಪ ಸಮಾಧಾನವಾಗಿರು. ಇಲ್ಲ ಆಕಾಶ್, ನಾನು ಇಷ್ಟ ದಿನ ಸಮಾಧಾನದಿಂದ ಇದ್ದಿದ್ದಾಯ್ತು. ಇನ್ ಮುಂದೆ ಆಗೋದಿಲ್ಲ. ಸ್ಟಾಪ್ ಇಟ್. ಏನಿದು ಗಲಾಟೆ? ಇದು ಹಾಸ್ಪಿಟಲ್ ನೋಡಿ. ನೀವು ಹೀಗೆಲ್ಲ ಮಾಡೋದಾದ್ರೆ ನಿಮ್ಮ ಅಪ್ಪನ ಕರ್ಕೊಂಡು ಬೇರೆ ಹಾಸ್ಪಿಟಲ್ಗೆ ಹೋಗಿ. ಅಯ್ಯೋ, ಸಾರಿ ಡಾಕ್ಟರ್. ಇನ್ನು ಮುಂದೆ ಥರ ಆಗದಿರೋಗೆ ನಾನು ನೋಡ್ಕೋತೀನಿ. ಇಟ್ಸ್ ಓಕೆ. ಹೋಯ್ತು, ನಮ್ ಕುಟುಂಬದ ಮಾನ ಮರ್ಯಾದೆ ಎಲ್ಲ ಹಾಳಾಗ್ ಹೋಯ್ತು. ಎಲ್ಲ ಈ ಹೆಂಗ್ಸಿಂದಾನೆ. ಇವ್ರು ಬರ್ದಲ್ಲೇ ಇದ್ರೆ ಯಾರು ಅಳ್ತಿದ್ರು ಇಲ್ಲಿ?
ಇನ್ನೊಂದ್ಸಲ ನಮ್ ಕುಟುಂಬದ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅಷ್ಟೇ. ಸಾಕು ನಿಲ್ಸು ರಾಣಿ. ಅಲ್ಲ ಏನ್ ಅನ್ಕೊಂಡಿದ್ಯಾ ನೀನು? ನಿಮ್ಮ ಮನೆಯವ್ರು ಬಂದ್ಮೇಲೆ ಹೀಗೆಲ್ಲ ಆಗಿತ್ತು. ಅಲ್ಲ ಜಗಳ ಆಡೋ ಜಾಗನ ಇದು. ನೋಡು ನಿಮ್ಮ ಮನೆಯವ್ರು ಯಾರು ಇರ್ಬೇಕಾಗಿಲ್ಲ ಇಲ್ಲಿ. ಎಲ್ರು ಆಚೆ ಹೋಗ್ಲಿಕ್ಕೆ ಹೇಳು. ಅಳಿ ಅಂದ್ರೆ ಸಾಕು ಮಾವ ಸಾಕು. ಮೊದಲೇ ನಮ್ಮ ತಂದೆ ಅಡ್ಮಿಟ್ ಮಾಡಿ ನೋವಲ್ಲಿದ್ದೀವಿ. ನೀವು ಬೇರೆ ಬಂದು ತೊಂದರೆ ಕೊಡ್ತಾ ಇದ್ದೀರಲ್ಲ. ದಯವಿಟ್ಟು ಎಲ್ಲರೂ ಆಚೆ ಹೋಗಿ. ರಾಣಿ ಎಲ್ರನ್ನೂ ಆಚೆ ಹೋಗ್ಲಿಕ್ಕೆ ಹೇಳು. ಅವ್ರು ಯಾರು ಆಚೆ ಹೋಗಿಲ್ಲ ಅಂದ್ರೆ ನೀನು ಅವ್ರ ಜೊತೆ ಆಚೆ ಹೋಗ್ಬೇಕಾಗತ್ತೆ. ಅಮ್ಮ ಕೂತ್ಕೊಮ್ಮ. ರಾಣಿ ನೀನೇನೋ ನೊಂದ್ಕೋಬೇಡಮ್ಮ. ಮಾವನವ್ರನ್ನ ಚೆನ್ನಾಗಿ ನೋಡ್ಕೊ. ನಾವು ಬರ್ತೀವಿ. ಸರಿಯಪ್ಪ. ಅದಕ್ಕೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಅದಕ್ಕೆ ಇಲ್ಲ ರಾಣಿ, ನಾವು ಹೊರಡ್ತೀವಿ. ರಾಣಿ ಮಾತಾಡ್ಬೇಡ ನೀನು. ಎಲ್ಲ ಆಗಿದ್ದು ನಿನ್ನಿಂದನೇ. ಅಪ್ಪನ್ ಕೊಟ್ಟು ಮಾತನ್ ಮೀರಿ ಯಾವಾಗ ಈ ಪೊರ್ಕಿನ ಮನೆಯೊಳಗಡೆ ಸೇರಿಸ್ಕೊಂಡ್ಯೋ ಆಗ್ಲೇ ನನಗೂ ನಿನಗೂ ಇದು ಸಂಬಂಧ ಮುರಿದೋಯ್ತು. ನೋಡು, ಇನ್ ಮುಂದೆ ನೀನ್ ನೋಡಕ್ಕೂ ಬರ್ಬೇಡ. ಹೊರಟೋಗೋ ಇಲ್ಲಿಂದ. ರಾಣಿ ಅಮ್ಮ ನಾನ್ ನಿನಗೆ ಮೊದಲೇ ಹೇಳಲಿಲ್ವಾ ಇಲ್ಲಿಗೆ ಬರೋದು ಬೇಡ ಅಂತ? ಬಾ. ಅರ್ಚನಾ, ಆಸ್ಪತ್ರೆಯಲ್ಲಿ ನಡೆದಿರೋ ಬಗ್ಗೆ ನೀನೇನೋ ನೊಂದ್ಕೋಬೇಡಮ್ಮ. ಇಷ್ಟಕ್ಕೆಲ್ಲ ಕಾರಣ ಆ ಪೊರ್ಕಿ ವಾಸು, ಆ ಕೆಟ್ಟೆಂಗ್ಸು ಭಾಗ್ಯ. ನೀನ್ ಹೇಳ್ದಂಗೆ ಇನ್ಮೇಲೆ ಅವ್ರ ನೆರಳು ಕೂಡ ನಮ್ಮ ಮೇಲೆ ಬೀಳಬಾರ್ದು. ಸರಿ ಮಾವ, ಪಾಪುನ್ ತಗೊಳ್ಳಿ. ಓ ಚಿನ್ನ, ಓ ಚಿನ್ನ, ಓ ಒಳಗೋಗೋಣ. ಲೋಲೋ ಇಲ್ಲೇ ನಿಲ್ಸಪ್ಪ. ಮಗನ್ ಕೊಡಿಲಿ. ಪ್ರಿಯಾ, ನನ್ ಚಿನ್ನ ನೀನು, ನನ್ ಬಂಗಾರ ನೀನು. ಎಷ್ಟು ದಿನ ಆಯ್ತಪ್ಪ ನಿನ್ನ ನೋಡಿ. ಹೇಗೆ ಏನಾಯ್ತು ಇವಳಿಗೆ? ಮಗು ನಿಲ್ಕೊಂಡು ಈಗ ಆವೇಶವಾಗಿ ನಡ್ಕೋತಿದ್ದಾಳಲ್ಲ. ನೀನ್ ಬೆಳಿಗ್ಗೆ ಬಂದ್ ಹೋದೆ, ಮತ್ತೀಗ ಬಂದಿದ್ಯಾ? ಇವಳ ಜೊತೆ ಕರ್ಕೊಂಡ್ ಬಂದಿದ್ಯಾ? ಇವಳು ನೋಡಿದ್ರೆ ಹೀಗ್ ನಡ್ಕೋತಿದ್ದಾಳೆ. ಏನಿದೆಲ್ಲ? ಏನು ಅಂತ ಹೇಳಿ ಅರ್ಚನಾ? ಬೆಳಿಗ್ಗೆ ನಾನು ನಿಮ್ಮ ಮನೆಯಿಂದ ಮನೆಗೆ ಹೋದ್ನಾ, ಆಗ ಮನೆಗೆ ನಿಮ್ಮ ಅಪ್ಪನ ಸ್ನೇಹಿತರು ಯಾರೋ ಬಂದಿದ್ರು. ರೇಖೆ ಸುಳ್ಳು ಹೇಳೋದಿಲ್ಲ, ನನ್ನ ಜ್ಯೋತಿಷ ಕೂಡ ಸುಳ್ಳು ಹೇಳೋದಿಲ್ಲ. ಈ ಹುಡುಗಿ ಮಗು ಜೀವಂತವಾಗಿದೆ. ಯಾರೋ ಬಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಅಲ್ಲಮ್ಮ ಪ್ರಿಯ, ಯಾರೋ ಹೇಳಿದ್ರು ಅಂತ ನಡೆದಿರೋದು ಇಲ್ಲ ಅಂತ ಹೇಳಕ್ಕಾಗುತ್ತಾ? ನಿನ್ ಮಗು ಆಸ್ಪತ್ರೆಲ್ಲೇ ಸತ್ತೋಯ್ತಮ್ಮ. ಇಲ್ಲ ಮಾವ, ನನ್ ಮಗು ಖಂಡಿತವಾಗ್ಲೂ ಜೀವಂತವಾಗಿದೆ. ಜೀವಂತವಾಗಿದೆ ಅಂದ್ರೆ ಹೇಗಮ್ಮ? ಎಲ್ಲಿದೆ? ಇದೇ ನನ್ ಮಗು. ಹೌದಕ್ಕ, ನನಗೆ ಈ ಮಗುನ ನೋಡ್ದಾಗೆಲ್ಲ ನನ್ನ ಮಗುನೇ ನಾನು ನೋಡ್ತಾ ಇದ್ದೀನೇನೋ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಿರುತ್ತೆ. ಇವನು ನಗೋವಾಗ, ಅಳೋವಾಗ, ನಾನು ಇವನ್ಗೆ ಹಾಲು ಕುಡಿಸುವಾಗೆಲ್ಲ ನನ್ನ ಮಗುಗೆ ನಾನು ಹಾಲು ಕುಡಿಸ್ತಿದ್ದೀನೇನೋ ಅಂತ ನನಗನ್ಸುತ್ತಕ್ಕ. ಆ ಜ್ಯೋತಿಷ್ಯರು ನನ್ನ ಕೈ ನೋಡಿ ನಿನ್ನ ಮಗು ಜೀವಂತವಾಗಿದೆ ಅಂತ ನನಗೆ ಹೇಳಿದ ಕೂಡ್ಲೆ ನನಗೆ ಇವನ್ ಮುಖನೇ ಕಣ್ಮುಂದೆ ಬಂದಿದ್ದು. ಅಮ್ಮ ಪ್ರಿಯ, ವಯಸ್ಸಲ್ಲಿ ದೊಡ್ಡವನಾಗಿ ಒಂದು ಮಾತು ಹೇಳ್ತೀನಿ. ಈ ಮಗುವಿನ ಬಗ್ಗೆ ನಿನ್ನ ಮನಸ್ಸಲ್ಲಿರೋ ಗೊಂದಲನ ಮೊದಲು ನಿನ್ನ ಮನಸ್ಸಿಂದ ದೂರ ಮಾಡಮ್ಮ. ಮದುವೆಗೆ ಏರ್ಪಾಡು ಮಾಡಿರೋ ಈ ಸಮಯದಲ್ಲಿ ನೀನು ಈ ರೀತಿ ಮನಸ್ಸಲ್ಲಿ ಗೊಂದಲ ಸೃಷ್ಟಿ ಮಾಡ್ಕೋಬಾರ್ದಮ್ಮ. ನಿನಗೂ ದಿನಗೂ ಮದುವೆ ಆದ್ಮೇಲೆ ಮಗು ಹಾಗೆ ಆಗುತ್ತೆ, ಆಮೇಲೆಲ್ಲ ಸರಿ ಹೋಗುತ್ತೆ. ಇಲ್ಲ ಮಾವ, ನನ್ನ ಮಗು ಖಂಡಿತವಾಗ್ಲೂ ಜೀವಂತವಾಗೇ ಇದೆ. ನನ್ನ ಮಗು ಖಂಡಿತವಾಗ್ಲೂ ನನ್ನ ಕೈಗೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಗುನ ನೋಡ್ಲೇಬೇಕು ಅಂತ ನನ್ನ ಮನ್ಸು ಎಳಿತಾ ಇದೆ ಮಾವ. ನೋಡಿ, ನೀವೇ ನೋಡಿ, ನಾವೆಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಒಂದೇ ಸಮನೆ ಆಟ ಮಾಡ್ತಿದ್ದಾಳೆ. ಇವಳ ಮಗು ಸತ್ತೋಯ್ತು. ಇವಳ ಮಗುನ ನಮ್ಮನೆಯಿಂದನೇ ಮಣ್ಣು ಮಾಡಿದ್ವಿ.
ಹಾಗೆ ಇವಳು ಇದ್ಲು ಇಷ್ಟ್ರ ಮೇಲೂ ನೀನು ಹಠ ಮಾಡಿದ್ರೆ ಹೇಗಮ್ಮ? ಇಲ್ಲ ಮಾವ, ನಮ್ಮ ಅಣ್ಣ ಹೇಳಿದ್ರು ಆಸ್ಪತ್ರೆಯವ್ರು ಕೂಡ ಮಗುನ ಬದಲಾಯಿಸಬಹುದು ಅಂತ. ಅಷ್ಟೇ ಯಾಕೆ, ನನ್ನ ಮಗುನೇ ಅಕ್ಕನ ಮಗು ಆಗಿ ಬದಲಾಯಿಸಿರ್ಬೋದಲ್ವಾ? ಅಷ್ಟೇ ಯಾಕೆ, ಇವನೇ ನನ್ನ ಮಗ ಆಗಿದ್ರು ಆಗಿರ್ಬೋದಲ್ವಾ? ಅವನದ್ದು ನನ್ನ ಬಂಗಾರ. ಪ್ರಿಯಾ, ಮಗು ಕೊಡಿಲಿ, ಮಗು ಕೊಡಿಲಿ ಎಂದೆ. ಅಮ್ಮ ಕೊಡು. ಪ್ರಿಯಾ, ನೀನೇನಂತ ಹೇಳ್ದೆ? ಮಗು ನೋಡ್ಬೇಕು ಅಂತ ಹೇಳ್ದೆ, ಅದಕ್ಕೆ ನಾನು ಇಲ್ಲಿ ಕರ್ಕೊಂಡ್ ಬಂದೆ. ಇಲ್ಲಿ ಬಂದು ಅಜ್ಜ ನನ್ನ ಮಗುನ ನಿನ್ ಮಗುನ ರೀತಿ ಮಾತಾಡ್ತಿದ್ಯಲ್ಲ. ಅಲ್ಲ ಕಣೆ ಪ್ರಿಯಾ, ಇನ್ನೆರಡು ದಿನ ಮದ್ವೆ ಇಟ್ಕೊಂಡು ಮಗು ಮಗು ಅಂತಿದ್ಯಲ್ಲ. ನೀನನ್ ಮನೆಯವ್ರು ಏನಂತ ತಿಳ್ಕೊತಾರೆ. ನೀನ್ ಮಾತಾಡ್ಬೇಡ. ಅರ್ಚನಾ, ಮಗು ತಗೋ. ಅಮ್ಮ ಪ್ಲೀಸ್ ಅಮ್ಮ, ನನ್ನ ಮಾತು ಕೇಳಮ್ಮ. ಅಮ್ಮ ನೀನ್ ಪ್ಲೀಸ್ ಅಮ್ಮ, ಮತ್ತೆ ನಡಿ. ನಡಿ ಇದೆ. ಬಾರಿ ಬಾರಿ. ಚಪ್ಲಿ ಹಾಕು. ಪ್ಲೀಸ್ ಅಮ್ಮ, ನನ್ನ ಮಾತು ಚಪ್ಲಿ ಹಾಕೋ ಅಂದೆ. ಅಮ್ಮ ಹಾಕೊಳ್ಳಿ. ಅಮ್ಮ ಮಗು ಬಾರಿ ಅಮ್ಮ, ಬಾರಿ. ಮಾತು ಕೇಳಮ್ಮ. ಬಾರಿ ಅಮ್ಮ ಪ್ಲೀಸ್ ಬಾರಿ. ಅಮ್ಮ ಮಾತಾಡ್ಬೇಡ ನೀನು. ಅವಳನ್ನ ಇನ್ ಮುಂದೆ ಇಲ್ಲಿ ಕರ್ಕೊಂಡು ಬರಬೇಡ. ಸರಿ ಅಮ್ಮ, ಬಾರಿ. ಪ್ಲೀಸ್ ಅಮ್ಮ. ನನ್ನ ಫ್ರೆಂಡ್ಸ್ ಎಲ್ಲ ರೆಗ್ಯುಲರ್ ಆಗಿ ಬರೋ ಜಾಗ ಇದು. ಅವ್ರು ಯಾರು ಕಾಣಿಸ್ತಾ ಇಲ್ಲ. ನಮ್ಮಮ್ಮ ಅಕ್ಕಿ ಡಬ್ಬದಲ್ಲಿ 100 ರೂಪಾಯಿ ಇಟ್ಟಿದ್ಲು, ಅದನ್ನು ಅಬೇಸ್ ಮಾಡಿ ತಂದುಬಿಟ್ಟಿದ್ದೀನಿ. ಈ ವಿಷಯ ಅವಳಿಗೆ ಗೊತ್ತಾಗೇ ಆಗುತ್ತೆ. ಆಮೇಲೆ ಯಾವ ಡಬ್ಬದಲ್ಲೂ ದುಡ್ಡಿಡೋದಿಲ್ಲ. ಈ ದುಡ್ಡನ್ನ ಇವತ್ತು ಖರ್ಚು ಮಾಡಿಬಿಟ್ರೆ ನಾಳೆಗೇನು ಮಾಡೋದು? ಟ್ರೈ ಮಾಡಿ ನೋಡ್ತೀನಿ. ಹಲೋ, ಎಲ್ಲಿದ್ಯೋ? ಆಸ್ಪತ್ರೆಲಿದ್ದೀನಿ ಕಣ. ಆಸ್ಪತ್ರೆ ಅಲ್ಲ, ಏನಾಯ್ತು? ನನಗೇನು ಆಗಿಲ್ಲ ಕಣ. ನನ್ನ ಜೊತೆಲಿದ್ದವನಿಗೆ ಆಕ್ಸಿಡೆಂಟ್ ಆಗಿದೆ. ಅವನ ಜೊತೆಲಿ ಯಾರೂ ಇಲ್ಲ, ಅದಕ್ಕೆ ನಾನು ಅವನ ಜೊತೆಲಿದ್ದೀನಿ. ಸರಿ, ಯಾವಾಗ ಬರ್ತೀಯಾ? ಅವ್ರ ಕಡೆಯವರು ಯಾರಾದ್ರೂ ಬಂದ್ರೆ ಅವ್ರನ್ನ ಬಿಟ್ಬಿಟ್ಟು ಬರ್ತೀನಿ. ಏನೋ ವಿಷಯ? ಅದು ಕಂಪ್ನಿಗೆ ಯಾರೂ ಇರಲಿಲ್ಲ, ಅದಕ್ಕೆ. ಹೌದಾ? ಸರಿ, ಚೇತನ್ಗೆ ಫೋನ್ ಮಾಡು, ಅವನು ಫ್ರೀ ಆಗಿರ್ತಾನೆ. ಸರಿ ಕಣ. ಆ ಚೇತನ್ ಎಲ್ಲಿದೀಯಾ? ಆಫೀಸಲ್ಲಿ ಇದ್ದೀನಿ ಕಣ. ನೈಟ್ ಡ್ಯೂಟಿಗೆ ಹಾಕ್ಬಿಟ್ರು. ಏನ್ ಕರ್ಮನ ಏನೋ. ಸರಿ, ನಿನ್ ಡ್ಯೂಟಿನ ನೀನ್ ಮಾಡು. ಫೋನ್ ಮಾಡಿದ ವಿಷಯ ಏನಪ್ಪ? ಕಂಪ್ನಿಗೆ ಯಾರೂ ಇರಲಿಲ್ಲ, ಕುಮಾರಿಗೆ ಫೋನ್ ಮಾಡಿದ್ದೆ. ಅವನೇನೋ ಆಸ್ಪತ್ರೆಯಲ್ಲಿ ಇದ್ದಾನಂತೆ, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಸರಿ ಬಿಡು, ನಾನೇನಾದರೂ ಮಾಡ್ಕೊತೀನಿ. ಸರಿ ಕಣ. ಇವನ್ ಯಾಕೆ ಫೋನ್ ತೆಗಿತಾ ಇಲ್ಲ? ಕುಡಿಯೋದು ಸಂತೋಷದ ವಿಷಯ ಆದ್ರೂ ಸ್ವಂತ ದುಡ್ಡಲ್ಲಿ ಕುಡಿಯೋದು ದುಃಖದ ವಿಷಯನೇ. ಏನ್ ಮಾಡೋದು? ಹೇಗೋ ವಾಸುಯಿಂದ ತಪ್ಪಿಸ್ಕೊಂಡ್ವಿ ಕಣ. ಆ ಹಳೆ ಬಾರ್ಗ್ ಹೋಗಿದ್ರೆ ಸುಮ್ಮನೆ ಅವ್ನ ಕೈಲಿ ಸಿಕ್ಕಾಕೋತಾ ಇದ್ವಿ. ಬಾರ್ ಚೇಂಜ್ ಮಾಡಿದ್ರು ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾನೆ ಕಣ.